24 ಕ್ಯಾರೆಟ್ ಗೋಲ್ಡ್ ಪರ್ಚೇಸ್ ಮಾಡೋದು ಬೆಸ್ಟಾ ಅಥವಾ 22 ಕ್ಯಾರೆಟ್ ಗೋಲ್ಡ್ ಪರ್ಚೇಸ್ ಮಾಡೋದು ಬೆಸ್ಟಾ ಅಂದರೆ 24 ಕ್ಯಾರೆಟ್ ಗೋಲ್ಡಲ್ಲಿ 99.9% ಪ್ಯೂರ್ ಗೋಲ್ಡ್ ಇರುತ್ತೆ. 22 ಕ್ಯಾರೆಟ್ ಗೋಲ್ಡಲ್ಲಿ 91.6% ಪ್ಯೂರ್ ಗೋಲ್ಡ್, 8.4% ತಾಮ್ರ ಮಿಕ್ಸ್ ಮಾಡಿರ್ತಾರೆ. 18 ಕ್ಯಾರೆಟ್ ಗೋಲ್ಡಲ್ಲಿ 75% ಪ್ಯೂರ್ ಗೋಲ್ಡ್, 25% ತಾಮ್ರ ಮಿಕ್ಸ್ ಆಗಿರುತ್ತೆ. 24 ಕ್ಯಾರೆಟ್ ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದು ಆಭರಣಗಳನ್ನು ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಅಂದರೆ 24 ಕ್ಯಾರೆಟಲ್ಲಿ ಆಭರಣಗಳನ್ನು ಮಾಡಲಿಕ್ಕಾಗಲ್ಲ. ಅದು 22 ಕ್ಯಾರೆಟ್ ಆದರೆ ತಾಮ್ರ ಮಿಕ್ಸ್ ಆಗಿರುತ್ತೆ, ಆಭರಣಗಳನ್ನು ಮಾಡಲಿಕ್ಕಾಗುತ್ತೆ. ಇದು 24 ಕ್ಯಾರೆಟಲ್ಲಿ ಆಭರಣಗಳನ್ನು ಮಾಡಲಿಕ್ಕಾಗಲ್ಲ. ಗೋಲ್ಡ್ ಕಾಯಿನ್, ಗೋಲ್ಡ್ ಬಿಸ್ಕಿಟ್. 24 ಕ್ಯಾರೆಟ್ಗೆ ಮೇಕಿಂಗ್ ಚಾರ್ಜಸ್ ಇರಲ್ಲ. ಅಂದರೆ ಗೋಲ್ಡ್ ಕಾಯಿನ್, ಗೋಲ್ಡ್ ಬಿಸ್ಕಿಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೆ ಬೆಸ್ಟು. ಗೋಲ್ಡ್ ಆಭರಣಗಳನ್ನು ಪರ್ಚೇಸ್ ಮಾಡಿದರೆ ಮೇಕಿಂಗ್ ಚಾರ್ಜಸ್ ಹೆವಿ ಇರುತ್ತೆ, ಸ್ಟೋನ್ ಚಾರ್ಜಸ್ ಇರುತ್ತೆ, ವೇಸ್ಟೇಜ್ ಚಾರ್ಜಸ್ ಇರುತ್ತೆ, GST ಇರುತ್ತೆ. ಆದರೆ 24 ಕ್ಯಾರೆಟ್ಗಾದರೆ GST ಒಂದಿರುತ್ತೆ, ಮೇಕಿಂಗ್ ಚಾರ್ಜಸ್ ಇರಲ್ಲ, GST ಇರುತ್ತೆ. 22 ಕ್ಯಾರೆಟ್ ಗೋಲ್ಡ್ ಮೇಕಿಂಗ್ ಚಾರ್ಜಸ್ 4 to 20%. ಗೋಲ್ಡ್ನ ಸೇಲ್ ಮಾಡಲಿಕ್ಕೆ ಹೋದರೆ ವೇಸ್ಟೇಜ್ ಚಾರ್ಜಸ್ 5 to 7%. ಮತ್ತು ಗೋಲ್ಡ್ ಆಭರಣಗಳಲ್ಲಿ ಸ್ಟೋನ್ ಮತ್ತು ಬೀಡ್ಸ್ ಇದ್ದರೆ ಬೀಡ್ಸ್ದು ಸ್ಟೋನ್ ಚಾರ್ಜಸ್ ಹಾಕ್ತಾರೆ, GST. ಚಿನ್ನ ಖರೀದಿಸೋಕ್ಕೂ ಮೊದಲು ಏನು ನೋಡ್ಕೋಬೇಕು ಅಂದರೆ ಫಸ್ಟು 22 ಕ್ಯಾರೆಟ್ ಗೋಲ್ಡ್ ಹೌದು ಅಲ್ವ ಅಂತ ನೋಡ್ಕೋಬೇಕು. 916 ಹಾಲ್ ಮಾರ್ಕ್ ಇರಬೇಕು, ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು, ಅಂದರೆ ಕಂಪ್ಯೂಟರ್ ಬಿಲ್ ಆಗಿರಬೇಕು. ಸುಮ್ಮನೆ ಅವ್ರು ಬರೆದು ಕೊಟ್ಟಿರೋದು ಬಿಲ್ನ ತೊಗೋಬಾರ್ದು. ಕಂಪ್ಯೂಟರ್ ಬಿಲ್ ಆದರೆ ಏನು ಕಂಪ್ಲೇಂಟ್ ಮಾಡೋದಿದ್ರೆ ಅದು ನಡೆಯುತ್ತೆ, ಕಂಪ್ಯೂಟರ್ ಬಿಲ್ಲು. 22 ಕ್ಯಾರೆಟ್ ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜಸ್, ಏನು ಲಾಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡ್ರೆ ಮೇಕಿಂಗ್ ಚಾರ್ಜಸ್ ನಾವು ಗೋಲ್ಡ್ ಪರ್ಚೇಸ್ ಮಾಡುವಾಗ ಹಾಕಿರ್ತಾರಲ್ವ, ಅದು ಸ್ಟೋನ್ ಚಾರ್ಜಸ್. ಆ ಗೋಲ್ಡಲ್ಲಿ ಏನು ಸ್ಟೋನ್ ಇದೆ, ಬೀಡ್ಸ್ ಇದೆ, ಅದ್ರ ಚಾರ್ಜಸ್. ಮೇಕಿಂಗ್ ಚಾರ್ಜಸ್ ಎಲ್ಲ ಮತ್ತು ನಮಗೆ ವಾಪಸ್ ಸಿಗಲ್ಲ. ಅಂದರೆ ನಾವು ಈಗ ಗೋಲ್ಡ್ ಸೇಲ್ ಮಾಡಬೇಕಾದ್ರೆ ನಮ್ಗೆ ಆ ಅಮೌಂಟು ಸಿಗಲ್ಲ. ವೇಸ್ಟೇಜ್ ಅಂದರೆ ನಾವು ಗೋಲ್ಡ್ ಸೇಲ್ ಮಾಡುವಾಗ ಮತ್ತೆ ಅದನ್ನು ಇವತ್ತು ಪರ್ಚೇಸ್ ಮಾಡಿ ನಾಳೆ ಮತ್ತೆ ನೀವು ಸೇಲ್ ಮಾಡಿದ್ರು ಅದಕ್ಕೆ ವೇಸ್ಟೇಜ್ ಚಾರ್ಜಸ್ ಹಾಕ್ತಾರೆ 5 to 7%, ಮತ್ತು ಅದು ಸಿಗಲ್ಲ. 22 ಕ್ಯಾರೆಟು ಗೋಲ್ಡ್ ತಗೊಳ್ಳೋದ್ರಿಂದ ಏನು ಲಾಸ್ ಅಂತ ಮೇಕಿಂಗ್ ಚಾರ್ಜಸ್ಗೆ ಏನು 20% ಕೊಟ್ಟಿರ್ತೀವಿ ಅದು ನಾವು ಸೇಲ್ ಮಾಡುವಾಗ ಅದು ಕೌಂಟ್ ಆಗಲ್ಲ. ಸ್ಟೋನ್ ಚಾರ್ಜಸ್ ಏನು ಅಮೌಂಟ್ ಪೇ ಮಾಡಿರ್ತೀವಿ ಅದು ಸಿಗಲ್ಲ. ವೇಸ್ಟೇಜ್ ಮತ್ತೆ 5 to 7% ಮತ್ತೆ ಪೇ ಮಾಡಬೇಕು. ಈಗ 1 ಲಕ್ಷ ಅಮೌಂಟ್ ಚಿನ್ನ ಪರ್ಚೇಸ್ ಮಾಡಬೇಕಾದ್ರೆ 20% ಮೇಕಿಂಗ್ ಚಾರ್ಜಸ್ 20,000, 1 lakh ಪ್ಲಸ್ 20,000 ಪ್ಲಸ್ ಸ್ಟೋನ್ ಚಾರ್ಜ್ ಪ್ಲಸ್ GST ಪ್ಲಸ್ ವೇಸ್ಟೇಜ್. ಇದು ನೀವು ಸೇಲ್ ಮಾಡಬೇಕಾದ್ರೆ ಈ ಅಮೌಂಟ್ ಯಾವುದು ಸಿಗಲ್ಲ. ಇದು ಪರ್ಚೇಸ್ ಮಾಡಬೇಕಾದ್ರೆ 1 ಲಕ್ಷದ ಗೋಲ್ಡ್ಗೆ ನೀವು 1,30,000 ಪೇ ಮಾಡಬೇಕು. ನೀವು ಸೇಲ್ ಮಾಡಬೇಕಾದ್ರೆ ನಿಮಗೆ ಸಿಗೋದು ಅಮೌಂಟು 1,30,000 ಲಾಸ್ ಅಮೌಂಟ್. ಮೇಕಿಂಗ್ ಚಾರ್ಜಸ್ ಅಂತ ನಾವು ಅಮೌಂಟ್ ಕಟ್ತೀವಿ. ಆದರೆ ಚಿನ್ನದ ಆಭರಣದ ಡಿಸೈನನ್ನು ಕೈಯಲ್ಲಿ ಮಾಡಿರೋದಾದರೆ ಜಾಸ್ತಿ ಚಾರ್ಜ್ ಆಗುತ್ತೆ. ಅದೇ ಮೆಷಿನಲ್ಲಿ ಮಾಡಿದರೆ ಕಡಿಮೆ ಚಾರ್ಜ್ ಆಗುತ್ತೆ. ಆದರೆ ಕಸ್ಟಮರ್ಗೆ ಇದರ ಬಗ್ಗೆ ಐಡಿಯಾ ಇಲ್ಲ. ಜ್ಯುವೆಲರಿ ಶಾಪ್ನವರು ಏನೂ ಹೇಳೋದೇ ಇಲ್ಲ. ಗೋಲ್ಡ್ ಶಾಪ್ನವರು ಏನು ಹೇಳ್ತಾರೋ ಅಮೌಂಟ್ ಅದೇ ಅಮೌಂಟ್ನ ಕೊಟ್ಟು ಬರ್ತೀವಿ. ಸ್ಟೋನ್ ಚಾರ್ಜಸ್, ಪ್ರೀಷಿಯಸ್ ಸ್ಟೋನ್ ಆ್ಯಡ್ ಮಾಡಿರ್ತಾರೆ. ಇದಕ್ಕೆ ಚಿನ್ನದ ಬೆಲೆನೇ ಕೊಟ್ಟು ನಾವು ತಗೊಂಡಿರ್ತೀವಿ. ಆದರೆ ನಾವು ಸೇಲ್ ಮಾಡುವಾಗ ಸ್ಟೋನ್ ಕಂಪ್ಲೀಟಾಗಿ ತೆಗೆದು ಗೋಲ್ಡ್ ಎಷ್ಟಿದೆ ಅಂತ ನೋಡಿ ಅದರ ಮೇಲೆ 5 to 7% ವೇಸ್ಟೇಜ್ ಅಂತ ತೆಗೆದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಿದ್ರೆ ನಾವು ಗೋಲ್ಡ್ನ ಯಾಕೆ ಪರ್ಚೇಸ್ ಮಾಡ್ತಾ ಇದ್ದೀವಿ? ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಆದರೆ ನಾವು ಇವತ್ತು 10 ಲಕ್ಷದ ಗೋಲ್ಡ್ ಪರ್ಚೇಸ್ ಮಾಡಿದರೆ ನಾಳೆನೇ ನೀವು ಆ ಗೋಲ್ಡ್ನ ಸೇಲ್ ಮಾಡಲಿಕ್ಕೆ ಹೋಗಿ ನಿಮ್ಮ ಪ್ರಕಾರ 10 ಲಕ್ಷ ಸಿಗುತ್ತೆ ಅಂತ. ಆದರೆ ನಾವು ತಗೊಂಡಿರುವಾಗಲೇ ಅದಕ್ಕೆ 20% ಮೇಕಿಂಗ್ ಚಾರ್ಜಸ್ ಹಾಕಿರ್ತಾರೆ, ಅಂದರೆ 2 ಲಕ್ಷ. ನಮ್ಮ ಹತ್ರ ಇರೋ ಗೋಲ್ಡ್ ವ್ಯಾಲ್ಯೂ 8 ಲಕ್ಷ ಪ್ಲಸ್ GST ಇದೆ, ಪ್ಲಸ್ ಸ್ಟೋನ್ ಚಾರ್ಜಸ್. ಅದೇ ನಾವು ಸೇಲ್ ಮಾಡುವಾಗ ವೇಸ್ಟೇಜ್ ಚಾರ್ಜಸ್ ಅಂತ ಹಾಕ್ತಾರೆ. ಈಗ ನಮ್ಮ ಹತ್ರ ಇರೋ ಚಿನ್ನ 8 ಲಕ್ಷದ್ದು ವ್ಯಾಲ್ಯೂ ಇರೋದು
8 ಲಕ್ಷದ ವ್ಯಾಲ್ಯೂ, ಅದಕ್ಕೆ 5 to 7% ವೇಸ್ಟೇಜ್, 40,000 40,000 ವೇಸ್ಟೇಜ್ ತೆಗೆದ್ರು ನಮ್ಗೆ ಸಿಗೋ ಅಮೌಂಟ್ ಎಷ್ಟಂದರೆ 7,60,000. ನಿನ್ನೆ ಪರ್ಚೇಸ್ ಮಾಡಿರೋದು ನಾವು 10 ಲಕ್ಷ ಕೊಟ್ಟು ನಾವು ಇವತ್ತು ಸೇಲ್ ಮಾಡೋಕ್ಕೆ ಹೋದಾಗ ನಮಗೆ ಅಮೌಂಟ್ ಸಿಗೋದು 7,60,000. 2,40,000 ಲಾಸ್ ಅಮೌಂಟ್. ಸೇಲ್ ಬೇಡ ಪ್ಲೇಡ್ಜ್ ಮಾಡ್ತೀವಿ ಅಂದರೆ, ಈಗ ನೀವು ತಗೊಂಡಿರೋ ಗೋಲ್ಡು 10 ಲಕ್ಷ ಕೊಟ್ಟು ತಗೊಂಡಿರ್ತೀರ, ನೀವು 5 ರಿಂದ 6 ಲಕ್ಷಕ್ಕೆ ಪ್ಲೇಡ್ಜ್ ಮಾಡ್ತೀರಾ ಅಂತ ಆದರೆ 6 ಲಕ್ಷನೇ ಹಿಡ್ಕೊಂಡ್ರೆ ಬ್ಯಾಂಕ್ ಬಡ್ಡಿ 8% ಅಂತ ಅಂದ್ಕೊಂಡ್ರು 6 ಲಕ್ಷ ಇಂಟು 8% ಅಂದರೆ 48,000 1 ಇಯರ್ಗೆ ಬಡ್ಡಿ ಕಟ್ಟಬೇಕು. ಇದೇ 5 ವರ್ಷ ನಾವು ಬ್ಯಾಂಕಲ್ಲಿಟ್ಟು ಬಡ್ಡಿ ಕಟ್ತೀವಿ ಅಂತಾದರೂ 5 ವರ್ಷಕ್ಕೆ 48,000 ಇಂಟು 5 2,40,000 ನಾವು ಬಡ್ಡಿ ಕಟ್ತಾ ಇರ್ತೀವಿ. ಗೋಲ್ಡ್ ಪರ್ಚೇಸ್ ಮಾಡೋದ್ರಿಂದ, ಅದು ಚಿನ್ನದ ಆಭರಣಗಳನ್ನು ಪರ್ಚೇಸ್ ಮಾಡೋದ್ರಿಂದ ಯಾವ ರೀತಿ ಕಸ್ಟಮರ್ಗೆ ಲಾಭ ಆಗುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.